ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭವ್ಯ ಗೌಡ ವ್ಲಾಗ್ಸ್. ನಾನು ಭವ್ಯ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇದು ಮಂಡೆಯ ವ್ಲಾಗ್ ಆಗಿರುತ್ತೆ. ನಾನು ಹೇಗೆ ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡಿದೆ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪು ಎದ್ದೇಳೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಬೇಗ ಬೇಗ ಕೆಲಸನ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಪಾಪುನೇ ಎದ್ದು ಅವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಪೂಜೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಹೊರಟ್ವಿ. ಹೂವನ್ನು ತೊಗೊಂಡೆ. ಮೊದಲಿಗೆ ಗ್ರಂಥಿಗೆ ಅಂಗಡಿಗೆ ಹೋಗಬೇಕಿತ್ತು. ಹಾಗೆ ಹೋಗಿ ಗೆಜ್ಜೆ ವಸ್ತ್ರನ ತೊಗೊಂಡೆ. ನನಗೆ ಕೃಷ್ಣನ ಹತ್ರ ಇಡೋದಕ್ಕೆ ಒಂದು ಪುಟಾಣಿ ಮಡಿಕೆ ಬೇಕಿತ್ತು. ಅದರಲ್ಲಿ ಬೆಣ್ಣೆ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಬಟ್ ಸಿಗಲಿಲ್ಲ. ಆಮೇಲೆ ಮನೆಗೆ ಬಂದು ಪೂಜೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಕೊತಿದ್ದೆ. ನನ್ನ ಮಗಳೂ ನಾನೇನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ಲು. ತುಂಬ ತರಲೆ ಮಾಡ್ತಾಯಿದ್ಲು. ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನನ್ನ ಮಗಳೂ ಕೃಷ್ಣನ ಥರನೇ ತುಂಬಾ ತುಂಟಾಟ ಮಾಡ್ತಾಯಿದ್ಲು. ಹೊಸ್ಲು ಎಲ್ಲ ರೆಡಿ ಮಾಡಾದಮೇಲೆ ತುಳಸಿ ಕಟ್ಟೆ ಮುಂದೆನೂ ರಂಗೋಲಿ ಎಲ್ಲ ಬಿಡಿಸಿ ಬಾಗ್ಲ ಹತ್ರ ಎಲ್ಲ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಇವಾಗ ನಾನು ಕಿಚನಲ್ಲಿ ಗ್ಯಾಸ್ ಸ್ಟವ್ನ ರೆಡಿ ಮಾಡ್ತಾಯಿದ್ದೀನಿ. ನೈವೇದ್ಯ ಮಾಡಬೇಕಾಗಿರೋದ್ರಿಂದ ಗ್ಯಾಸ್ ಸ್ಟವ್ಗೂ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ಒಂದು ಪಾತ್ರೆಗೆ ಹಾಲು ಹಾಕಿ ಅದನ್ನು ಕುದಿಯೋದಕ್ಕೆ ಇಟ್ಕೊಂಡೆ. ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಪ್ಯಾನಿಗೆ ಶಾವಿಗೆನ ಹಾಕ್ಕೊಂಡು ಹುರ್ಕೊಂಡು ಕಾದಿರೋ ಹಾಲಿಗೆ ಹಾಕೋಬೇಕು. ಅದು ಹಾಲಿನಲ್ಲಿ ಶಾವಿಗೆ ಚೆನ್ನಾಗಿ ಬೆಂದ ಮೇಲೆ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಲಾಸ್ಟಲ್ಲಿ ನಾವು ಕರೆದಿಟ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ ಹಾಗೆ 2 ಲವಂಗನೂ ಜೊತೆಗೆ ಸೇರಿಸಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಈಗ ನಾನು ದೇವ್ರಿಗೆ ಅಂತ ತುಳಸಿ ಹಾರನ ರೆಡಿ ಮಾಡ್ಕೊತಾ ಇದ್ದೆ. ತುಳಸಿನ ನಾನು ನಮ್ಮ ಮನೇಲೇ ಪಾಟಲ್ಲಿ ಬೆಳೆಸಿದ್ದೀನಿ. ನೆನ್ನೆನೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ರೆಡ್ ರೋಸ್ನ ಹಾಕ್ಕೊಂಡು ಕಟ್ಕೊತಾ ಇದ್ದೆ. ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಬಿಸಿಲು ಮಳೆ ಬಂತು. ಕಾಮನ ಬಿಲ್ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅವಾಗ ಬಂದಿದ್ದ ಬಿಸಿಲು ನಮ್ಮ ಮನೆ ಒಳಗಡೆ ಡೈರೆಕ್ಟ್ ಹೊಡಿತಾ ಇತ್ತು. ಆಮೇಲೆ ಕೃಷ್ಣನ ಕುಣ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು ದೇವ್ರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮನೇಲೇ ಇದ್ದಂತಹ ಪುಟ್ಟ ಕೃಷ್ಣನ ಗೊಂಬೆ ಅಂದರೆ ಐಡಲ್ಲು. ಇದಕ್ಕೆ ನಾನು ಈ ಥರ ರೆಡಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ಗ್ರೀನರಿಯಾಗಿ ಚೆನ್ನಾಗಿ ಕಾಣಲಿ ಅಂತ ಇಟ್ಟಿದ್ದೆ ಡೆಕೋರೇಷನ್ಗೋಸ್ಕರ. ಈಗ ಹೂವನ್ನೆಲ್ಲ ಇಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಕೃಷ್ಣನಿಗೆ. ಇಲ್ಲಿ ದೀಪಗಳನ್ನ ಇಟ್ಕೊಂಡು ಅದಕ್ಕೆ ಬತ್ತಿನೆಲ್ಲ ಹಾಕ್ಕೊಂಡು ನಾನು ಕೃಷ್ಣನ ಮುಂದೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಕೃಷ್ಣನಿಗೆ ಇಷ್ಟವಾದಂತಹ ಶಂಖ, ಚಕ್ರ, ನಾಮದಿಂದ ನಾನು ರಂಗೋಲಿನ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇವಾಗ ಪ್ರಸಾದನ ಇಡ್ತಾ ಇದ್ದೀನಿ. ಇವಾಗ ದೇವ್ರ ಮುಂದೆ ಇರೋ ದೀಪಗಳಿಗೂ ನಾನು ಗಂಧದ ಕಡ್ಡಿ ದೀಪನ ಹಚ್ಕೊಂಡು ಇವಾಗ ಕೃಷ್ಣನ ಮುಂದೆ ಇಟ್ಟಿರೋ 2 ದೀಪಗಳಿಗೂ ದೀಪನ ಬೆಳಗಿ ಗಂಧದ ಕಡ್ಡಿಯಿಂದ ಪೂಜೆನ ಮಾಡ್ತಾ ಇದ್ದೀನಿ.
ಕಡೆ ಪೂಜೆ ಮಾಡಾದಮೇಲೆ ಇವಾಗ ಬಾಗಿಲ ಹತ್ರನೂ ಪೂಜೆ ಮಾಡ್ಕೊತಾ ಇದ್ದೀನಿ, ಹಾಗೆ ತುಳಸಿ ಕಟ್ಟೆಗೂ ಪೂಜೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ಕೃಷ್ಣ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಾವೇ ಬೆಳೆಸಿರೋವಂಥ ತುಳಸಿ ಗಿಡನ ಕಟ್ಟಿ ಮುಡಿಸಿ ಈ ಥರ ಅಲಂಕಾರಿಕವಾಗಿ ಮಾಡಿ ಅವ್ರಿಗೆ ಇಷ್ಟ ಆಗಿರೋವಂಥ ಬೆಣ್ಣೆನ ಇಟ್ಟು ಪೂಜೆ ಮಾಡ್ತಾಯಿದ್ರೆ ತುಂಬಾ ಖುಷಿ ಆಯಿತು ಇವತ್ತು. ಹಾಗೆ ಇಲ್ಲಿ ಹಣ್ಣು ಮತ್ತು ಕಾಯಿಗೆ ಗಂಧದ ಕಡ್ಡಿ ಹೊಗೆನ ಕೊಟ್ಟು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಕರೆಕ್ಟಾಗಿ 6 ಗಂಟೆ ಅಷ್ಟರಲ್ಲಿ ನನಗೆ ಪೂಜೆ ಎಲ್ಲ ಆಯಿತು. ಇವಾಗ ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ವಿ. ಅವಳಿಗೆ ಕೈಗೆ ಕಾಲಿಗೆಲ್ಲ ಅಳ್ತಾ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಅವಳು ಹಾಕಿಸ್ಕೊಳ್ಳೋದಿಲ್ಲ, ಅದನ್ನೆಲ್ಲ ಮೇಂಟೇನು ಮಾಡೋದಿಲ್ಲ. ಅದಕ್ಕೇ ಚಾನದಲ್ಲೇ ಈ ಥರನೇ ರೆಡಿ ಮಾಡ್ತಾಯಿದ್ದೆ ಅವಳಿಗೆ. ಅವಳಿಗೆ ರೆಡಿ ಮಾಡೋದೇ ದೊಡ್ಡ ಕೆಲಸ ಆಯಿತು. ಅವಳು ನಿಂತ್ಕೊಳ್ಳೋದೇ ಇಲ್ಲ, ರೆಡಿನೂ ಮಾಡಿಸ್ಕೊಳ್ಳೋದಿಲ್ಲ. ಹಾಗೆ ಹೆಂಗೋ ಮಾಡಿ ಕರ್ಕೊಂಡು ಹೋದ್ವಿ ಸ್ಟುಡಿಯೋಲ್ಲಾದರೆ ಮಾಡಿಸ್ಕೊತಾಳೆ ಅಂತ ಹೇಳಿ. ನನ್ನ ಹಸ್ಬೆಂಡ್ ಅಷ್ಟರಲ್ಲಿ ಬಂದರು, ನಾವು ಅವ್ರ ಜೊತೆನೇ ಹೋದ್ವಿ. ಇಲ್ಲೇ ನಿಯರಲ್ಲಿ ಇರೋವಂಥ ಸ್ಟುಡಿಯೋಗೆ ಹೋಗಿ ತೆಗ್ಸ್ಕೊಂಡು ಬಂದ್ವಿ. ಸ್ಟುಡಿಯೋಗೆ ಹೋದ್ರೂ ನಾನು ರೆಡಿ ಮಾಡ್ತಾನೇ ಇದ್ದೆ. ಅವಳು ಎಷ್ಟು ಮಾಡಿದ್ರೂ ಅದನ್ನು ತೆಗೆದು ಬಿಡ್ತಾಯಿದ್ಲು. ಮೇಲ್ಗಡೆ ಹಾಕಿರೋ ಶಲ್ಯ, ಆ ಒಡವೆಗಳೆಲ್ಲ ಮುಟ್ಕೊತಾ ಇರೋದು, ಇಲ್ಲ ನವಿಲ್ಗರಿ ಕಿತ್ತಾಕ್ಬಿಡೋದು, ಇಲ್ಲ ಕಿರೀಟ ಬೀಳಿಸ್ಬಿಡೋದು, ಇದೇ ಥರ ಮಾಡ್ತಾಯಿದ್ಲು. ನಾವು ಅಲ್ಲಿ ಹೋದ್ಮೇಲೂ ಎಷ್ಟು ಹೊತ್ತು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ. ನಮ್ಮ ಪುಟ್ಟ ಕೃಷ್ಣ ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ಸ್ಟುಡಿಯೋದಲ್ಲಿ ಫೋಟೋ ತೆಗಿತಾ ಇದ್ದರೆ ಅವಳು ಸ್ವಲ್ಪನೂ ಸ್ಮೈಲೇ ಮಾಡ್ತಾ ಇರಲಿಲ್ಲ. ಮನೇಲಿ ಫೋಟೋ ತೆಗಿವಾಗ ಚೆನ್ನಾಗಿ ಸ್ಮೈಲ್ ಕೊಡ್ತಾಳೆ, ಪೋಸ್ನೆಲ್ಲ ಕೊಡ್ತಾಳೆ. ಬಟ್ ಆದರೆ ಸ್ಟುಡಿಯೋಲಿ ಏನಾಯಿತೋ ಅವಳಿಗೆ ಗೊತ್ತಿಲ್ಲ, ನಿಂತ್ಕೊತಾನೇ ಇರಲಿಲ್ಲ. ಸ್ವಲ್ಪ ಫೋಟೋಸ್ ತೆಗ್ಸಿ ನಾವು ಹೊರಟ್ವಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.